ಮತ್ತು ಎಲ್ಲರೂ ಕೂಡ ಭಾರತ ಮಾತೆಯ ಭಾವಚಿತ್ರಗಳನ್ನು ಬಲಿಷ್ಠ ಹಿಂದೂ ಸಮಾಜಕ್ಕಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಮಕ್ಕಳು ಬೇಕು ಅನ್ನುವಂಥ ಭಾವವೇ ದುರ್ಬಲ ಆಗ್ತಾ ಇದೆಯಲ್ಲ. ಹೊಸ ಕತೆ ಇದೆ ಈಗ. ಮಕ್ಕಳು ಬೇಡ ಅನ್ನೋದು ಮುಂದೆ ಹೋಯ್ತು, ಮದುವೆಯೇ ಬೇಡ. ಎಷ್ಟು ಮಕ್ಕಳು ಬೇಕು ಅನ್ನೋ ಪ್ರಶ್ನೆಗೆ ಮಕ್ಕಳಿಗೆ ಉತ್ತರ ಕೇಳಿಸ್ಬೇಕು ನಾವು. ಎಷ್ಟು ಮಕ್ಕಳು ಬೇಕು ನಿನಗೆ ಮದುವೆ ಆದವನಿಗೆ? ಇನ್ನು ಮುಂದಿನ ಪ್ರಶ್ನೆ ಕೊನೆಯದ್ದು, ಯಾಕೆ ಮಕ್ಕಳು ಬೇಕು? ಯಾಕೆ ಮಕ್ಕಳು ಬೇಕು ಅಂದ್ರೆ ಉತ್ತರ ಬೇರೆ ಬೇರೆ ಬರಬಹುದು. ನೋಡಿ, ಇವತ್ತು ನೀವೆಲ್ಲ ಕೇಸರಿ ಪೇಟ ಧರಿಸಿರ್ಬೇಕಾದ್ರೆ, ಕೇಸರಿ ಶಾಲು ಹಾಕಿರ್ಬೇಕಾದ್ರೆ, ಹಣೆಗೆ ಸಿಂಧೂರ ಹಾಕಿರ್ಬೇಕಾದ್ರೆ ಅದಕ್ಕೆ ಕಾರಣ ಒಬ್ಬ ಶಿವಾಜಿ ಮಹಾರಾಜ. ಇವತ್ತೊಬ್ಬ ಸಣ್ಣ ಪುಟ್ಟ ಬಾಲಕ ಶಿವಾಜಿ ಮಹಾರಾಜನ ವೇಷ ಹಾಕಿ ಬಂದಿದ್ದ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಆ ಶಿವಾಜಿ ಮಹಾರಾಜನ ಕಾರಣಕ್ಕೋಸ್ಕರ ನಾವು ಹಿಂದೂಗಳಾಗಿ ಬದುಕಿದ್ದೇವಂತಂದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ಅವ ನಮ್ಮ ಜೀಜಾಮಾತೆ. ಯಾವ ಉದ್ದೇಶಕ್ಕೋಸ್ಕರ ಜೀಜಾಮಾತೆ ನನಗೆ ಮಗು ಬೇಕು ಅಂತ ಸಂಕಲ್ಪ ಮಾಡಿ ಶಿವಾಜಿಗೆ ಜನ್ಮ ಕೊಟ್ಲೋ ಆ ಉದ್ದೇಶ ಯಾವುದು? ಇವತ್ತು ನಾವು ಕೇಸರಿ ಪೇಟ ಹಾಕಿದ್ದೇವಲ್ವಾ, ಕೇಸರಿ ಶಾಲ ಹಾಕಿದ್ದಲ್ಲ ಅದು. ಹಾಗಾಗಿ ಒಬ್ಬ ತಾಯಿಗೆ, ಒಬ್ಬ ತಂದೆಗೆ ಮಗು ಯಾಕೆ ಬೇಕು ಅನ್ನೋಂಥ ಸ್ಪಷ್ಟ ಕಲ್ಪನೆ ಬೇಕಾದ್ರೆ ಸಾಕಷ್ಟೇ ನಾವು. ಹಾಗಾಗಿ ಕೌಟುಂಬಿಕ ಮೌಲ್ಯಗಳ ಸಂರಕ್ಷಣೆ ಮೊದಲನೇ ವಿಷಯ. ಇನ್ನು 4 ವಿಷಯಗಳಿದೆ, ಸಂಪೂರ್ಣ ಸಂಕ್ಷಿಪ್ತವಾಗಿ ಹೇಳ್ತೇನೆ. 2ನೇದು ಸಾಮರಸ್ಯ. ಜಾತಿಯ ಮೇಲು ಕೀಳು ಯಾರು ತಗೊಂಡ್ಬಂದ್ರು ಇದನ್ನು ಅಂತ ಗೊತ್ತಿಲ್ಲ, ಅದನ್ನ ಆಲೋಚನೆ ಮಾಡಿ ಉಪಯೋಗವಿಲ್ಲ ಯಾರು ತಗೊಂಡ್ ಬಂದ್ರು ಅಂತ. ಆದ್ರೆ ಇದನ್ನು ಏನಾಗ್ತಾ ಇದೆ, ಜಾತಿ ಹೆಸರಿನಲ್ಲಿ ಮೇಲು ಕೀಳು ಭಾವ. ಇವನು ಆ ಜಾತಿ, ಅವನು ಈ ಜಾತಿ, ಅವನು ಮೇಲೆ, ಅವನು ಕೆಳಗೆ, ಒಬ್ಬನು ಒಳಗೆ, ಇನ್ನೊಬ್ಬ ಹೊರಗೆ. ಏನಿದು? ಚಂದ್ರಲೋಕಕ್ಕೆ ಹೋಗಿ ಬರ್ತೇವೆ ನಾವು, ಮಂಗಳ ಗ್ರಹಕ್ಕೆ ಹೋಗಿ ಇಳಿದು ಚಾ ಕುಡಿದು ಬರ್ತೇವೆ. ಮನೆ ಒಳಗಡೆ ನಾಯಿ ಬೆಕ್ಕು ನರಿ ಸಾಕ್ತೇವೆ ನಾವು, ನಾಯಿ ಬೆಕ್ಕು ಸಾಕ್ತೇವೆ. ಜಾತಿಯ ಕಾರಣಕ್ಕೆ ಒಬ್ಬನಿಗೆ ಮನೆಯ ಡೈನಿಂಗ್ ಹಾಲ್ನಲ್ಲಿ ಊಟ, ಇನ್ನೊಬ್ಬನಿಗೆ ಜಗಲಿಯಲ್ಲಿ ಊಟ. ಎಲ್ಲಿದ್ದೇವೆ ನಾವು? ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು ಈ ದೇಶಕ್ಕೆ. ಇನ್ನೂ ಕೂಡ ಇದೆ ನಮ್ಮಲ್ಲಿ ಆ ಜಾತಿಗೊಂದು ಮಠ, ಜಾತಿಗೊಂದು ಕಲ್ಯಾಣ ಮಂಟಪ, ಜಾತಿಗೊಂದು ಸ್ವಾಮೀಜಿ, ಎಲ್ಲವೂ ಜಾತಿ. ಅಸ್ಪೃಶ್ಯತೆಯ ಒಂದು ಕೊಳಕು, ಒಂದು ಗಲೀಜಿನಲ್ಲಿ ಇನ್ನು ನಾವು ಮುಂದೆ ಹೇಳ್ತಾ ಇದ್ದೇವೆ, ಮುಳುಗಿ ಹೇಳ್ತಾ ಇದ್ದೇವೆ. ಸರಿ ಮಾಡ್ಬೇಕಲ್ವೇ ಇದನ್ನ? ಹಾಗಾಗಿ ಸಮಾಜದಲ್ಲಿ ಸಾಮರಸ್ಯದ ಭಾವ ಇಲ್ಲದೆ ಹೋದ್ರೆ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮನೆ, ನನ್ನ ಊರಿನ ಗೂಡಂಗಡಿ, ನನ್ನ ಊರಿನ ಶಾಲೆ, ನನ್ನ ಊರಿನ ದೇವಸ್ಥಾನ, ನನ್ನ ಊರಿನ ಬಸ್ ಸ್ಟ್ಯಾಂಡು ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಒಂದು ಸೋರೆಕಾಯಿ ತಗೊಳ್ಬೇಕಾದ್ರೆ ರಿಲಯನ್ಸ್ನವ್ರಲ್ಲಿ ಏನು ಬೇಸರ ಇಲ್ಲ ನಮಗೆ, ಅಲ್ಲಿಗೆ ಹೋಗಿ ದೊಡ್ಡ ಮಾಲಿಗೆ ಹೋಗ್ತೇವೆ ನಾವು. ನನ್ನ ಪಕ್ಕದ ಊರಿನಲ್ಲಿ ಒಬ್ಬ ಹಳ್ಳಿಯವ ಒಂದು ಗೂಡಂಗಡಿಯಲ್ಲಿ 2 ಸೋರೆಕಾಯಿ ಇಟ್ಟು ಮಾರಾಟ ಮಾಡಿದ್ರೆ ಅದಕ್ಕೆ 2 ರೂಪಾಯಿ ಜಾಸ್ತಿ ಅನ್ನೋ ಕಾರಣಕ್ಕೆ ಎಲ್ಲಿ ಹೋಗ್ತೇವೆ ನಾವು? ಆ ಕಡೆ ಹೋಗ್ತೇವೆ. ನಮ್ಮ ಗೋಸೇವೆ ಕಾರ್ಯಕರ್ತರು ಎಲ್ಲ ಕಡೆ ಗೋ ಉತ್ಪನ್ನ, ಗವ್ಯ ಉತ್ಪನ್ನಗಳನ್ನು ತಯಾರಿ ಮಾಡಿ ತಗೊಂಡು ಬರ್ತಾರೆ. ನಮ್ಮ ಆರೋಗ್ಯಕ್ಕೆ ಒಳ್ಳೇದನ್ನ ಕಾರಣಕ್ಕೋಸ್ಕರ, ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವೇನ್ ಮಾಡ್ತೇವೆ, ಅದಕ್ಕೆ ಕಂಡಬಟ್ಟ ರೇಟ್, ಅದಕ್ಕೆ ಬಾಡಿ ರೇಟ್ ಅಂತ ಎಲ್ಲ ಹೋಗ್ತೇವೆ ಆ ಕಡೆ. ನಾನು ಹೆಚ್ಚು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ.
ಒಬ್ಬ ಇಂಗ್ಲಿಷ್ ಪತ್ರಿಕೆಯಲ್ಲಿ ಒಬ್ರು ಪರಿಸರವಾದಿ ಒಂದು ಆರ್ಟಿಕಲ್ ಬರೆದಿದ್ರು. ಅದ್ರಲ್ಲಿ ಇಷ್ಟೇ ಬರೀತಾರೆ, ಈ ಭೂಮಿಗೆ ನಾವು ಎಷ್ಟು ವಿಷ ಹಾಕಿದ್ದೇವೆ ಅಂತಂದ್ರೆ, ವಿಷ ಹಾಕಿದ್ದೇವೆ ಇಲ್ವಾ ನಾವು? ಈ ಭೂಮಿಗೆ ಎಷ್ಟು ವಿಷ ಹಾಕಿದ್ದೇವೆ ಅಂತಂದ್ರೆ, ಹೀಗೆ ಇನ್ನೊಂದು 20 ವರ್ಷಗಳ ಕಾಲ ನಾವು ವಿಷ ಹಾಕ್ತಾ 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 ಹೋದ್ರೆ, ಯೂರಿಯಾ ಹಾಕ್ತಾ ಇದ್ವಾ, ಆಮೇಲೆ ಸ್ಪ್ರೇ ಮಾಡ್ತಾ ಇದ್ವಾ, ಅದಕ್ಕೆ ಕೀಟ ಬರ್ತಾ ಇತ್ತಾ? ಏನು ಇರ್ಲಿಲ್ವಲ್ಲ. ಪರಿಸರವನ್ನು ಏನ್ ಮಾಡಿದ್ದೇವೆ ನಾವು? ಇನ್ಯಾರೋ ಮಾಡಿದ್ದಲ್ಲ, ಇದು ಬ್ರಿಟಿಷರು ಮಾಡಿದ್ದಲ್ಲ, ಇದು ಇನ್ಯಾರೋ ಪೊಲೀಸರು, ಇನ್ಯಾರೋ ಸೈನಿಕ, ಇನ್ಯಾರೋ ಮಾಡಿದ್ದಲ್ಲ. ಆಗ್ಬೇಕು ಪರಿಸರದ ಸಂರಕ್ಷಣೆ ಮಾಡಬೇಕು. ಕೊನೆಯದ್ದು ನಾಗರಿಕ ಶಿಷ್ಟಾಚಾರ, ನಾಗರಿಕ ಶಿಸ್ತು. ಜಗತ್ತಿನ ಬೇರೆ ಬೇರೆ ದೇಶದ ಜನ ನಮ್ಮನ್ನು ಕೆಲವು ಸಲ ತಮಾಷೆ ಮಾಡೋದು ಈ ಕಾರಣಕ್ಕೆ. ಹಾಗಿಲ್ವಾ ಪರಿಸ್ಥಿತಿ? ಸಂಘದ ಕಾರ್ಯಕ್ರಮಗಳಿಗೆಲ್ಲರೂ ಹೋದಾಗಿರ್ತದೆ ಲೈನ್ ಆಗಿ ಚಪ್ಪಲಿ, ತುಂಬಾ ಜನ ಫೋಟೋ ತಗೊಂಡು ಹೋಗ್ತಾರೆ ಲೈನ್ ಆಗಿ ಚಪ್ಪಲಿ ಇಟ್ಟಾಗೆ ಸ್ಟೇಟಸ್ ಹಾಕೊಳ್ಳಿಕ್ಕೆ. ಮಧ್ಯದಲ್ಲಿ ಒಳಗಡೆಯಿಂದ ಒಂದು ಸಾಲು ಇಳ್ಕೊಂಡು ಬರ್ತಾರೆ, ಲೈನ್ ಆಗಿ ಇಳ್ಕೊಂಡು ಕೆಳಗಡೆ ಹೋಗ್ತಾರೆ. ಕಲ್ಪನೆ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಹೇಗೆ ಹೋಗ್ತೇವೆ? ಒಂಜಿ ಸರ್ತಿ ತಿಕ್ಕಂಡ ಯಾವ ಅಂತ. ಇಲ್ಲಿ ಊಟ ಕೊಡುವಾಗ ಇಲ್ಲಿ ಪಲಾವ್ ಕೊಟ್ರಲ್ಲ, ಹೇಗೆ ತಗೊಂಡೇವು ನಾವು? ತಗೊಂಡ ನಂತರ ಹಾಳೆ ತಟ್ಟೆ ಕೊಟ್ರಲ್ಲ, ನಾವೇನ್ ಬಿಸಾಕಿದೀವಿ ಅಂತ ಹೇಳಿಲ್ಲ ನಾನು. ಇದನ್ನ ಯಾರು ಹೇಳ್ಬೇಕಾ? ಹಾಗಾಗಿ ಈ ಶಿಸ್ತಿನ ವಿಧಾನಗಳಿಗೆ ನೂರಾರು ಸಂಗತಿಗಳಿದ್ದಾವೆ ಶಿಸ್ತಿನಲ್ಲಿ. ಇದನ್ನು ಸರಿಪಡಿಸಿಕೊಳ್ಳಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ತೇನೆ ನಾನು, ಸಾಧ್ಯ ಆದ್ರೆ ಕಂಪ್ಲೀಟ್ ಬಿಟ್ಟು ಬಿಡ್ತೇನೆ, ಇಲ್ಲ ಸ್ವಲ್ಪ ಕಡಿಮೆ ಮಾಡ್ತೇನೆ, ಇಲ್ಲ ಆಲ್ಟರ್ನೇಟಿವ್ ಬಳಕೆ ಮಾಡಿ, ಇನ್ಯಾವುದು ಬಟ್ಟೆ ಚೀಲ ಬಳಕೆ ಮಾಡ್ತೇನೆ, ರೀಯೂಸ್ ಮಾಡ್ತೇನೆ. ಈ ಸಂಕಲ್ಪ ಮಾಡ್ಬೇಕು ನಾವು. ಈ ದಿನ ಸಂಕಲ್ಪ ಮಾಡ್ಬೇಕು, ನನ್ನ ಪರಿಸರದ ಮೇಲೆ ನಾನು ಅನ್ಯಾಯ ಮಾಡೋದಿಲ್ಲ. ಈ ದಿನ ನಾವು ಸಂಕಲ್ಪ ಮಾಡಬೇಕು, ಶಿಸ್ತಿನಿಂದ ನಾವು ಬದುಕ್ತೇವೆ. ಹಾಗಾಗಿ ಸಾಮಾಜಿಕ ಪರಿವರ್ತನೆಯ ಸಂಕಲ್ಪ ಮಾಡಲಿಕ್ಕೆ ಈ ಹಿಂದೂ ಸಂಗಮ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು, ಯಾರಾದ್ರೂ ಉಗ್ರ ಭಾಷಣ ಮಾಡ್ತಾರೆ, ಮೌಲ್ಯಗಳ ಸಂರಕ್ಷಣೆ, ಎರಡನೇದು ಸ್ವದೇಶಿ ಭಾವ ಜಾಗೃತಿ, ಮೂರನೇದು ಪರಿಸರದ ಸಂರಕ್ಷಣೆ, ನಾಲ್ಕನೇದು ಸಾಮರಸ್ಯ ಜಾತಿ ಭೇದಗಳನ್ನು ಸರಿ ಮಾಡುವುದು, ಐದನೇದು ಶಿಸ್ತಿನಿಂದ ಬದುಕೋದು. ನಾವು ಹಿಂದೂ ಸಂಗಮದ ದಿನ ಸಂಕಲ್ಪ ಇದನ್ನು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಬಂದದ್ದು ಹೌದು, ಆದರೆ ಇದು ಸಂಘದ ಕಾರ್ಯಕ್ರಮ ಅಲ್ಲ, ಹಿಂದೂ ಸಮಾಜದ ಕಾರ್ಯಕ್ರಮ. ಹಿಂದೂ ಸಂಗಮ ಆಯೋಜನಾ ಸಮಿತಿಯವರು ಆಯೋಜನೆ ಮಾಡಿದ್ದಾರೆ. ಇದನ್ನು ಮಾಡಲಿಕ್ಕೆ ನಮಗೊಂದು ಅವಕಾಶ. ಸೊ ಈ ಸಂದರ್ಭದಲ್ಲಿ ಇಂಥ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತು ಯಾರ್ಯಾರು ಬಂದಿದ್ದಾರೆ, ಇನ್ಯಾರೋ ಬರಲಿಲ್ಲ, ಅವರಿಗೆ ತಲುಪಿಸುವ. ಹೀಗೊಬ್ರು 10-40 ನಿಮಿಷ ಬೊಬ್ಬೆ ಹಾಕಿದ್ದಾರೆ, ನಿನಗೇನಾದ್ರೂ ಬೇಕಾದ್ರೆ ಸ್ವಲ್ಪ ಕೇಳು ಅಂತ ಹೇಳೋಣ. ಆಗ ಹೇಳಿದೆಲ್ಲ ನಾನು 18ರಿಂದ 28 ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು, ನಮ್ಮ ಕೇಸರಿ ಪೇಟವನ್ನು, ನಮ್ಮ ಕೇಸರಿ ಶಾಲನ್ನು, ನಮ್ಮ ಸಿಂಧೂರನ್ನು ಉಳಿಸ್ಲಿಕ್ಕೆ ಅದು ಒಂದೇ ಒಂದು ದಾರಿ. ನೆನ್ಪಿಟ್ಕೊಳ್ಳಿ, ಇನ್ಯಾವುದರಿಂದ ಸಾಧ್ಯ ಇಲ್ಲ.